ವೀರಾ, ಯಾಕೆ ಹೀಗೆ ಮಾಡಿದೆ? ವೀರಾ, ನಿನ್ನೆ ಕೇಳ್ತಾ ಇರೋದು ಯಾಕೆ ಹೀಗೆ ಮಾಡಿದೆ? ವೀರಾ, ಅದು ನನ್ ಹುಚ್ಚು. ಯಾರು ಬೇಡ ಅಂದ್ಮೇಲೂ ಎಲ್ರಿಗೂ ಫೋನ್ ಮಾಡಿ ಕರ್ಸ್ಕೊತೀನಿ ನೋಡು. ನನ್ ಹುಚ್ಚು. ವೀರಾ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಅಷ್ಟಕ್ಕೂ ನಾನೇ ನಿನ್ ಹೊಟ್ಟೆಲ್ ಹುಟ್ಟಿರೋ ಮಗಳ ಅಲ್ಲ ಅಲ್ವಾ? ನಾನ್ ನಿನ್ ಹೊಟ್ಟೆಲ್ ಹುಟ್ಟಿದ್ರೆ ಬಂದು ನನ್ನನ್ನ ನೋಡ್ಕೊಂಡು ಹೋಗ್ತಿದ್ದೆ. ಇಷ್ಟ ದಿನ ಬಿಡ್ತಿರ್ಲಿಲ್ಲ. ಅಯ್ಯೋ ವೀರಾ, ಹೊಟ್ಟೆಲ್ ಹುಟ್ಟದೇ ಇದ್ರು ನೀ ನನ್ನ ಮಗಳಲ್ವಾ? ಗಣೇಶ ಗೌರಿ ಹೊಟ್ಟೆಲ್ ಹುಟ್ಟದ್ನ, ಆದ್ರೂ ಗೌರಿ ಪುತ್ರ ತಾನೆ. ಹಾಗೆ ನೀನು ಯಾವಾಗ್ಲೂ ನನ್ನ ಮನ್ಸಲ್ಲೇ ಇರ್ತೀಯ. ಮತ್ತೆ ಇಷ್ಟ ದಿನ ನನ್ನ ನೋಡಕ್ ಯಾಕೆ ಬರ್ಲಿಲ್ಲ ನೀನು? ನಾನೇ ಫೋನ್ ಮಾಡಿ ಕರಿಬೇಕಾ ನಿನ್ನ? ನನಗೆ ತಾನೇ ಯಾರಿದ್ದಾರೆ ಮೀರಾ? ನೀನು ನಿನ್ನ ಸಂತೋಷನೇ ನನ್ನ ಜೀವನ. ಊರಲ್ಲೆಲ್ಲ ಹಾಗೆ ಬಿಟ್ಟು ಬಂದಿದ್ರಿಂದ ಅದನ್ನು ನೋಡ್ಕೋಬೇಕು ತಾನೆ. ಅದಿರ್ಲಿ, ನೀನು ಹೇಗಿದೀಯಾ? ಚೆನ್ನಾಗಿದ್ದೀನಿ ಅಂದ್ರೆ ಸುಳ್ಳಾಗುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಅದು ಸುಳ್ಳಾಗುತ್ತೆ. ನಂಗೆ ನಿನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಇಷ್ಟ ಇಲ್ಲ ಶಾಂತಮ್ಮ. ಅದಕ್ಕೆ ನಾನು ನಿನ್ಗೇನು ಹೇಳಲ್ಲ. ಏನಮ್ಮ, ನಿನ್ನ ಒಗಟಿನ ಮಾತು ನಂಗೆ ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ನೀನು ಚೆನ್ನಾಗಿದ್ದೀನಿ ಅನ್ನೋ ಮಾತು ಸತ್ಯ ಆದರೆ ಅಷ್ಟೇ ಸಾಕು. ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಶಾಂತಮ್ಮ. ಅಷ್ಟೇ ಕಣಮ್ಮ. ನಿನ್ನನ್ನು ಎತ್ತಿ ಆಡಿಸಿ ತುತ್ತಿಟ್ಟಿರೋ ಈ ತಾಯಿ ಕೇಳ್ಕೊಳ್ಳೋದಿಷ್ಟೇ. ತುತ್ತು ಅಂದ ತಕ್ಷಣ ನೆನಪಾಯ್ತು, ನಿನ್ನ ಕೈ ತುತ್ತಿಂದು ಎಷ್ಟೋ ದಿನಗಳಾಯ್ತು. ಇವತ್ತು ಮನೆಗೆ ಹೋಗಿ ರುಚಿ ರುಚಿಯಾಗಿ ಅಡುಗೆ ಮಾಡು. ಇಷ್ಟು ದಿನ ಪಕ್ಕಕ್ಕೋಸ್ಕರ ತಿಂತಾ ಇದ್ದೆ. ಇವತ್ತು ನೀನ್ ಮಾಡೋ ಅಡುಗೆನ ಹೊಟ್ಟೆ ತುಂಬಾ ತಿಂತೀನಿ. ಹೊಟ್ಟೆ ತುಂಬಾ ನೀನ್ ಮಾಡೋ ಅಡುಗೆ, ಮನಸ್ಸು ತುಂಬಾ ನೀನ್ ನೀಡೋ ಪ್ರೀತಿ ಸಾಕು. ಸರಿ ನನ್ನ ತಾಯಿ, ನಿನಗೆ ಏನೇನು ಇಷ್ಟನೋ ಅದನ್ನೆಲ್ಲ ಮಾಡಿರ್ತೀನಿ. ಬೇಗ ಮನೆಗೆ ಬಾ. ಇವತ್ತೊಂದಿನ ಅಲ್ಲ, ಪ್ರತಿದಿನ ಪ್ರತಿದಿನ ಮಾಡ್ಕೊಡ್ಬೇಕು. ಸರಿಮ್ಮ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.